ಈ ಪ್ರಪಂಚಕ್ಕೆ ಬರುವ ಪ್ರತಿಯೊಬ್ಬ ಮಗುವೂ ಸಂಪೂರ್ಣವಾಗಿ ಸಂಸ್ಕಾರ ರಹಿತನಾಗಿರುತ್ತಾನೆ. ಅಂತರಂಗದಲ್ಲಿ ಆ ಮಗುವಿಗೆ ಯಾವುದೇ ಒಳ್ಳೆಯ ಅಥವಾ ಕೆಟ್ಟ ಸಂಸ್ಕಾರದ ಮೊಹರೂ ಇರುವುದಿಲ್ಲ. ಅರ್ಥಾತ್ ಜನ್ಮದಿಂದ ಆ ಮಗುವಿನಲ್ಲಿ ಯಾವುದೇ ಸುಗುಣಗಳೂ ಹಾಗೂ ದೋಷಗಳೂ ಇರುವುದಿಲ್ಲ. ಹಾಗಾದರೆ ಈ ದೋಷ ಅಥವಾ ಸುಗುಣ ಹೇಗೆ ಪ್ರಾಪ್ತಿಯಾಗುತ್ತವೆ? ನಾವೆಂದಾದರೂ ಯೋಚಿಸಿದ್ದೇವೆಯೇ? ಯಾವ ಮಾತುಗಳು ತಂದೆ ತಾಯಿಯರ ಬಾಯಿಂದ ನಿರಂತರವಾಗಿ ಕೇಳಲ್ಪಡುತ್ತವೆಯೋ ಅವೇ ಮಾತುಗಳು ಸಂತಾನಗಳ ಹೃದಯದ ಸಂಸ್ಕಾರವಾಗುತ್ತವೆ. ಹೇಗೆಂದರೆ, ಯಾವುದೋ ಗ್ರಾಮದಿಂದ ನದಿ ತಟದವರೆಗೆ ಒಂದು ಕಾಲುದಾರಿಯಾಗುತ್ತದೆ ಕೇವಲ ಆ ಮಾರ್ಗದಲ್ಲಿ ಪದೇ ಪದೇ ನಡೆದಾಡುವುದರಿಂದ. ಅರ್ಥಾತ್ ತಂದೆ ತಾಯಿಯರ ಹೃದಯದ ಇಚ್ಛೆಗಳೇ ತಮ್ಮ ಸಂತಾನಗಳ ಹೃದಯದ ದೋಷ ಅಥವಾ ಸುಗುಣಗಳಾಗಿ ಜನ್ಮ ತಾಳುತ್ತವೆ. ಇದು ಸತ್ಯವಲ್ಲವೇ? ಆದರೂ ಯಾವಾಗ ತಮ್ಮ ಸಂತಾನಗಳಲ್ಲಿ ದೋಷ ಕಾಣಿಸುತ್ತದೆಯೋ ಆಗ ತಂದೆ ತಾಯಿ ಆಶ್ಚರ್ಯ ಹಾಗೂ ದುಃಖಿತರಾಗುತ್ತಾರೆ. ತಂದೆ ತಾಯಿಗಳ ಹೃದಯ ಪ್ರಶ್ನೆ ಮಾಡುತ್ತದೆ, ಸಂತಾನಗಳಲ್ಲಿ ಕೆಟ್ಟ ಸಂಸ್ಕಾರ ಬಂದಿದ್ದಾದರೂ ಎಲ್ಲಿಂದ ಎಂದು. ಇದೇ ಸತ್ಯವಾಗಿದೆ. ತಂದೆ ತಾಯಿಯರು ತಮ್ಮ ಸಂತಾನಗಳಲ್ಲಿ ಗೊತ್ತಿಲ್ಲದೆಯೇ ಕೆಟ್ಟ ಸಂಸ್ಕಾರಗಳ ಬೀಜ ಬಿತ್ತುತ್ತಾರೆ. ಅವೇ ಅವರ ಸಂತಾನಗಳ ಹೃದಯ ಭೂಮಿಯಲ್ಲಿ ಕೆಟ್ಟ ಸಂಸ್ಕಾರದ ವೃಕ್ಷವಾಗಿ ಬೆಳೆಯುತ್ತದೆ. ಅರ್ಥಾತ್ ತಮ್ಮ ಸಂತಾನಗಳನ್ನು ಸುಸಂಸ್ಕಾರಿ ಹಾಗೂ ಧರ್ಮಪರನನ್ನಾಗಿ ಮಾಡುವ ಆಸೆ ಹೊಂದಿರುವ ಎಲ್ಲ ತಂದೆ ತಾಯಿಯರು ಮೊದಲು ತಮ್ಮ ಆಸೆಗಳ ಮೇಲೆ ಅಂಕುಶ ಹಾಕಿಕೊಳ್ಳುವುದು ಅನಿವಾರ್ಯವಲ್ಲವೇ? ಪ್ರತಿಯೊಬ್ಬ ತಂದೆ ತಾಯಿಯರು ಇದರ ಬಗೆಗೆ ಖಂಡಿತವಾಗಿ ಯೋಚನೆ ಮಾಡಿ.